ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಮೊದಲನೇದಾಗಿ ಈ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಡೈಲಿ ರೋಟೀನ್ ಬಗ್ಗೆ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ರೋಟೀನ್ ಹೇಗಿರುತ್ತೆ ಅಂತ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಆಗಿ. ಹಾಯ್ ಗೈಸ್, ನಾನು ಮೊದಲೇ ಒಂದು ಪಾತ್ರೆಗೆ ಉಪ್ಪು ಮತ್ತು ನೀರನ್ನು ಹಾಕಿಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ ನಾನು ಕಲ್ಲಿಗೆ ಬಳಸಿರೋದ್ರಿಂದ ಉಪ್ಪು ಕರ್ಗೋಗ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನ ಹಾಕಿ ನೀಟಾಗಿ ಅದು ಎಷ್ಟು ಸಾಫ್ಟಾಗಿ ಬರುತ್ತೋ ಅಷ್ಟು ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡೆ. ತುಂಬ ಸಾಫ್ಟ್ ಆದರೆ ಚಪಾತಿನ ಸಖತ್ತಾಗುತ್ತೆ ಅಂತ. ಅದಾದಮೇಲೆ ಅದನ್ನು ಹಾಗೆ ಇಟ್ಟೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೊತ್ತು ನಾವು ಬಿಡ್ತೀವೋ ಅದನ್ನು ಸ್ವಲ್ಪ ಹೊತ್ತು, ಅದಾದಮೇಲೆ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ, ಚಪಾತಿ ಸಾಫ್ಟಾಗಿ ಆಗುತ್ತೆ. ಸೊ ಅದಕ್ಕೆ ನಾನು ಅಷ್ಟರಲ್ಲಿ ನಾನು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತೇಳಿ ಟೊಮೆಟೊ ಗೊಜ್ಜಿಗೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ. ಟೊಮೆಟೊನೆಲ್ಲ ನೀಟಾಗಿ ತೊಳೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊತಿದ್ದೆ. ಅದಾದಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತೇಳಿ. ಆ್ಯಕ್ಚುಲಿ ಹೇಳಬೇಕು ಅಂತೇಳಿದರೆ ನನಗೆ ಇತ್ತೀಚೆಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿದರೆ ಕುಕ್ಕಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ನಾನು ಜಿಮ್ಗೆ ಹೋಗ್ತಿದ್ದೀನಿ ಅಲ್ವಾ, ಸೊ ಚಪಾತಿ, ಟೊಮೆಟೊ ಗೊಜ್ಜು ಈ ಥರ ಎಲ್ಲ ವೆಯ್ಟ್ ಲಾಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾವು ಎಷ್ಟು ಏನಂತಾರೆ ಅನ್ನ ಅದೆಲ್ಲ ಕಮ್ಮಿ ತಿಂತೀವೋ ಅಷ್ಟು ಒಳ್ಳೆಯದು. ಸೊ ನಾನಿವತ್ತು ಚಪಾತಿ ಮಾಡಿದ್ದೀನಿ. ಆ್ಯಕ್ಚುಲಿ ಅಮ್ಮಂಗೆ ಹುಷಾರಿಲ್ಲ, ಅಮ್ಮ ಜಾಬ್ಗೆ ಹೋಗಿಲ್ಲ. ಸೊ ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, 8 ಗಂಟೆಗೆ ಎದ್ದೆ. ಯಾಕಂದರೆ ನಾನು ಕಾಲೇಜಿಗೆ ಹೋಗುವಾಗೆಲ್ಲ 5:30ಗೆಲ್ಲ ಎದ್ದೇಳ್ತಿದ್ದೆ ಅಲ್ವಾ, ಅವಾಗಿನ ನಿದ್ದೆ ಇವಾಗ ಮಾಡ್ಕೊತಿದ್ದೀನಿ. ಅದಾದಮೇಲೆ ಜಾಬ್ಗೆ ಹೋಗಬೇಕು ಹುಡುಕ್ತಿದ್ದೀನಿ. ಜಾಬ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ನಂಗೆ ಅಷ್ಟು ನಿದ್ದೆ ಇರೋಲ್ಲ. ಸೊ ಇವಾಗಲೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ನೈಟ್ ಮಾಡ್ಕೊಳ್ಳೋದು ಲೇಟ್ ಆಗೈತೆ, ಅಬ್ಸಲ್ಯೂಟ್ಲಿ ಒಂದು 12 ಆಗ್ಬೋದು. ನಾನು ನೀಟಾಗಿ ಯಾವ ಥರ ಮಾಡ್ತೀನಿ ಅಂತ ಹೇಳಿದರೆ ಒಂದು ಬಾಣಲಿ ಅಥವಾ ಪ್ಯಾನ್ ಏನಾದರೂ ತೊಗೊಂಡ್ರು ಓಕೆ. ಅದಕ್ಕೆ ಫಸ್ಟ್ ಎಣ್ಣೆ ಹಾಕಿ ಅದಾದಮೇಲೆ ಸಾಸಿವೆ ಹಾಕಿ ಅದಾದಮೇಲೆ ನಾನು ಮೆಣಸಿನ್ಕಾಯಿ ಹಾಕ್ತೀನಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಹಾಕಿ ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಬ್ರೌನ್ ಕಲರ್ ಬಂದಮೇಲೆ ಅದು ಸ್ವಲ್ಪ ಸಾಲ್ಟ್ ಹಾಕಿ ಟೊಮೆಟೊ ಹಾಕ್ಕೊತೀನಿ. ಟೊಮೆಟೊ ಸ್ವಲ್ಪ ಬೇಯ್ತಾ ಇದ್ದಂಗೆ ನಾನು ನೀರು ಹಾಕ್ಕೊತೀನಿ. ನೀರು ಯಾಕೆ ಹಾಕ್ತೀನಿ ಅಂತ ಹೇಳಿದ್ರೆ ಟೊಮೆಟೊ ತುಂಬಾ ಬೆಂದರೆ ಸಖತ್ತಾಗಿರುತ್ತೆ ಸಾಂಬಾರ್ಗೆ. ಇದು ಗೊಜ್ಜು ಥರನೂ ಮಾಡ್ಕೋಬೋದು, ನೀವು ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ಥರನೂ ಮಾಡ್ಕೋಬೋದು. ರೈಸ್ಗೂ ಇದನ್ನು ಯೂಸ್ ಮಾಡ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನು ನೀಟಾಗಿ ಅದಾದಮೇಲೆ ನಿಮಗೆ ಯಾವ್ಯಾವ ಮಸಾಲ ಹಾಕಬೇಕು ಅನಿಸುತ್ತೆ, ಇವಾಗ ಖಾರದ ಪುಡಿ ಆಗಿರಲಿ ಅದನ್ನೆಲ್ಲ ಹಾಕ್ಕೊಂಡು ನೀವು ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ತುಂಬ ದಿನಗಳಿಂದ ನನಗೊಂದಿತ್ತು ರಂಗೋಲಿ ಹಾಕಕ್ಕೆ ಬರೋಲ್ಲ. ರಂಗೋಲಿ ಪುಡೀಲಿ ಚಾಪೀಸಲ್ಲಿ ಎಷ್ಟು ದುಡ್ಡಿದಾದರೂ ಹಾಕ್ತೀನಿ, ಬಟ್ ರಂಗೋಲಿ ಪುಡೀಲಿ ಹಾಕಕ್ಕೆ ಬರ್ತಿರ್ಲಿಲ್ಲ. ಸೊ ಪ್ರಾಕ್ಟೀಸ್ ಆದಾಗ ಆಗುತ್ತೆ ಅಂತ ನಾನು ಇವಾಗ ಅದೊಂದು ರೋಟೀನ್ ಥರ ಮಾಡ್ಕೊಂಡಿದ್ದೀನಿ. ಡೈಲಿ ಮಾರ್ನಿಂಗ್ ಎದ್ದು ರಂಗೋಲಿ ಹಾಕೋತಾರೆ. ಅಷ್ಟೊಂದು ಹಾಕಕ್ಕೆ ಬರೋಲ್ಲ ರಂಗೋಲಿ ಪುಡಿ, ಅದಕ್ಕೆ ಚಿಕ್ಕದಾಗಿ ಕಲಿತಾ ಹೋದರೆ ಮುಂದೆ ಯೂಸ್ ಆಗುತ್ತೆ ಅಂತೇಳಿ ಪುಟಾಣಿ ರಂಗೋಲಿ ಹಾಕೋದನ್ನು ಕಲ್ತಿದ್ದೀನಿ. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಬೇಜಾರಂತೂ ಮಾಡ್ಕೋಬೇಡಿ. ನನಗೆ ಗೊತ್ತು ತುಂಬಾ ಸಖತ್ತಾಗಿ ರಂಗೋಲಿ ಹಾಕೋರು ಇದ್ದೀರಾ ಅಂತ. ಜಸ್ಟ್ ಟ್ರೈ ಮಾಡ್ತಿದ್ದೀನಿ. ಆವಾಗಲೇ ಬಿಟ್ಟಿದ್ನಲ್ಲ ಚಪಾತಿ, ಯಾಕೆ ಅಂತ ಹೇಳಿದರೆ ಸಾಫ್ಟಾಗಿ ಬರುತ್ತೆ. ಆಮೇಲೆ ನಮಗೆ ನೀಟಾಗಿ ರೌಂಡ್ ಶೇಪಲ್ಲಿ ಅರೆಯೋದಕ್ಕೂ ಸರಿ ಹೋಗುತ್ತೆ. ಸೊ ನನಗೆ ಅಷ್ಟು ನೀಟಾಗಿ ಚಪಾತಿ ಅರೆಯೋದಕ್ಕೆ ಬರೋದಿಲ್ಲ. ಒಂದು ರೇಂಜಿಗೆ ಬರುತ್ತೆ. ಎಲ್ಲರೂ ಹೇಳ್ತಾರೆ ರೌಂಡ್ ಶೇಪ್ ಬರೋಲ್ಲ ಅಂತ. ನಾನು ಅಷ್ಟೊಂದೇನು ಬರೋಲ್ಲ, ಬಟ್ ಆದರೂ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಅಂತ ಹೇಳಿ ನಾನು ಬರೋ ಚಪಾತಿ ಒಂದು 7 ಹರ್ಕೊಂಡೆ ಅಷ್ಟೇ. ಯಾಕೆ ಅಂತ ಹೇಳಿದರೆ ಅಮ್ಮಂಗೆ ಹುಷಾರಿಲ್ಲ, ಅವರು ಜಾಸ್ತಿ ತಿನ್ನಲ್ಲ. ಅದರಲ್ಲೂ 7ರಲ್ಲೂ ಮಿಗುತ್ತೆ ಅಂತ ಗೊತ್ತು ನನಗೆ. ಸೊ ಅದನ್ನು ನೀಟಾಗಿ ಬೇಯಿಸ್ಕೊಂಡು ಒಂದಾದಮೇಲೆ ಒಂದು ನೀಟಾಗಿ, ಬಟ್ ಜಾಸ್ತಿ ನಾನು ಆಯಿಲ್ ಹಾಕಲ್ಲ. ನನಗೆ ಬೇಕಾದಾಗ ನಾನೊಂದು ಸ್ವಲ್ಪನೂ ಆಯಿಲ್ ಹಾಕಲ್ಲ, ಅಮ್ಮಂಗೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಸೊ ಫೈನಲಿ ಪ್ರಿಪೇರ್ ಆಯಿತು ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ನಿಜವಾಗ್ಲೂ ಚೆನ್ನಾಗಿತ್ತು. ಅದಾದಮೇಲೆ ಟಿಫನೆಲ್ಲ ಮಾಡಿ ಒಂದು 1 ಅವರ್ ಆದಮೇಲೆ ನಾನು ಜಿಮ್ಗೆ ಹೋದೆ. ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಫುಲ್ ಬಾಡಿ ಪೇನ್ ಎಲ್ಲ ಬಂದುಬಿಟ್ಟಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ರೂಟೀನ್. ಇದೇ ಥರ ವ್ಲಾಗ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.